ದೆಹಲಿ ಎನ್ಸಿಆರ್ ಸೇರಿ ಇಡೀ ಉತ್ತರ ಭಾರತ ಸತತ 3ನೇ ದಿನವೂ ಕೂಡ ದಟ್ಟ ಹೊಗೆ ಮಂಜಿನಿಂದ ಆವರಿಸಿಕೊಂಡಿದೆ. ತೀವ್ರ ಚಳಿಯೂ ಇದಕ್ಕೆ ಜೊತೆಯಾಗಿದ್ದು ಪರಿಸ್ಥಿತಿ ದಯನೀಯವಾಗಿದೆ. ರೈಲು ವಾಹನ ಸಂಚಾರ ಅಂತೂ ಅಸ್ತವ್ಯಸ್ತವಾಗಿದೆ. ವಿಮಾನಗಳ ಟೇಕ್ ಆಫ್ ಲ್ಯಾಂಡಿಂಗೂ ಸಮಸ್ಯೆಯಾಗಿದೆ. ಪ್ರಾಥಮಿಕ ಶಾಲೆಗಳಿಗೆ ರಜೆ ಘೋಷಿಸಿದ್ದಾರೆ. ಪಾಲಿಕೆ ಸರ್ಕಾರಿ ಕಚೇರಿಗಳ ಸಮಯವನ್ನು ಸ್ವಲ್ಪ ಬದಲಾಯಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಪಂಜಾಬ್ ಹರಿಯಾಣದ ಕೃಷಿ ಭೂಮಿಗಳಲ್ಲಿ ಬೆಳೆ ವ್ಯರ್ಥಗಳಿಗೆ ಬೆಂಕಿ ಹಚ್ಚುತ್ತಿರುವುದು. ಇದಕ್ಕೆ ಪೂರಕವಾಗಿ ಸ್ಯಾಟಲೈಟ್ ಚಿತ್ರಗಳನ್ನು ನಾಸಾ ಹಂಚಿಕೊಂಡಿದೆ. ಅಂದಹಾಗೆ ನೆರೆಯ ಪಾಕಿಸ್ತಾನದಲ್ಲೂ ಸಹ ವಾಯು ಮಾಲಿನ್ಯ ಗರಿಷ್ಠ ಮಟ್ಟವನ್ನು ತಲುಪಿದೆ. ಜನ ಉಸಿರಾಡೋದು ಕೂಡ ಕಷ್ಟವಾಗಿದೆ. ಲಾಹೋರ್ನಲ್ಲಿ AQI ಮಟ್ಟ 1900 ದಾಟಿದೆ. ಪರಿಣಾಮ ಉಸಿರಾಟ ಸಂಬಂಧಿ ಸಮಸ್ಯೆಗಳಿಗೆ 15,000ಕ್ಕೂ ಹೆಚ್ಚು ಮಂದಿ. ಲಾಹೋರ್ ಕತೆ ನಾವು ಡೆಲ್ಲಿ ನೋಡ್ಕೊಳ್ಳೋಣ. ಪಾಕಿಸ್ತಾನನೇ ಕಲುಷಿತ ಆಗೋಗಿದೆ. ಇನ್ನು ಲಾಹೋರ್ ಒಂದೇನದ್ರಲ್ಲಿ. ಓಕೆ, ನಾವು ಡೆಲ್ಲಿಗೆ ನೋಡ್ಕೋಬೇಕು. ನಮ್ಮ ಹಣೆ ಬರಹ ಇಲ್ಲಿ ಇದನ್ನು ರಿಪೇರಿ ಮಾಡ್ಕೊಂಡ್ರೆ ಬಚಾವು. ಇದು ಅಷ್ಟೇ ಚೇಂಬರು. ಜನ ಭಾಳ ಹಿಂದೆ ಯಾರಾದರೂ ನನಗೆ ಈ ಗಾಳಿ ಇದರಿಂದ ಸಮಸ್ಯೆ ಆಗಿ ಈ ಊರಲ್ಲಿ ಈ ದೇಶದಲ್ಲಿ ವರ್ಷಕ್ಕೆ 3,000 ಜನ ಸಾಯ್ತಾರೆ ಅಂತೆಲ್ಲ ಹೇಳಿದ್ರೆ ನಂಗೆ ನಗು ಬರ್ತಿದ್ದೆ. ಹಂಗೆಲ್ಲ ಯಾರು ಸಾಯ್ತಾರೋ ಹೋಗ್ರಪ್ಪ ಅನ್ಕೋತಿದ್ದೆ. ಬಟ್ ಇತ್ತೀಚೆಗೆ ಖಾಸಗಿಯಾಗಿ ನನ್ನ ಗೆಳೆತನದ ಪೈಕಿನೇ ಅದೊಂದು ಆದಾಗ ಅವ್ರು ಅನುಭವಿಸಿದ್ದು ಮತ್ತು ಅದ್ರ ಕಥೆ ಎಲ್ಲ ಕೇಳಿದ್ಮೇಲೆ ಅನ್ನಿಸ್ತು. ದಿಲ್ಲಿನೇ ಅದು, ದಿಲ್ಲಿಲೇ ಅನ್ನಿಸ್ತು ಎಷ್ಟು ಸೀರಿಯಸ್ಸು ಅಂತ. ನೋಡ್ರಪ್ಪ, ಯಾರ್ಯಾರಿಗೆ ಇನ್ನೂ ಡಿಲ್ಲಿ ಆಸೆ ಇದೆ ಎಲ್ಲ ಡೆಲ್ಲಿಗೆ ಹೋಗಿ ಅನುಭವಿಸಿ.